ಇವತ್ತು ನಾನು ನಿಮ್ಮಿಂದ ದೂರ ಆಗ್ತಾನೆ ಇರಲಿಲ್ಲ. ಇರ್ಲಿ ಬಿಡಿ, ಇದೆಲ್ಲ ಮುಗ್ದೋದ ಅಧ್ಯಾಯ. ನಿಮ್ ಬದುಕಲ್ಲಿ ನನ್ನ ಅಧ್ಯಾಯ ಮುಗಿತಿದ್ದ ಹಾಗೆ ಮೀರಾ ಅನ್ನೋ ಹೊಸ ಅಧ್ಯಾಯ ಶುರುವಾಗುತ್ತೆ. ಈ ಮದುವೆ ಮೂಲಕ ಹಂತ ಹಂತವಾಗಿ ನನ್ನ ಮನಸ್ಸಿನ ಭಾರನೆಲ್ಲ ಇಳಿಸ್ಕೊತಾ ಇದ್ದೀನಿ. ಅರ್ಜುನ್ ಸರಿಂದ ದೂರ ಆಗ್ತಾ ಇದ್ದೀನಿ. ನಮ್ಗೆ ಡಿವೋರ್ಸ್ ಆಯ್ತು, ತಾಂಬೂಲನೂ ಬದಲಾಯಿಸ್ಕೊಂಡಾಯ್ತು. ಈಗ ಮದುವೆ ಇನ್ವಿಟೇಷನ್ ಪ್ರಿಂಟ್ ಆಗಿ ದೇವ್ರ ಮನೇಲಿ ಬಂದು ಕೂತಿದೆ. ಅವ್ರ ಮದ್ವೆ ಆಗ್ತಿದ್ದ ಹಾಗೆ ನಾನು ಈ ಮನೆಯಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತೀನಿ. ಓಹೋ, ಪೂಜೆ ಮಾಡ್ತಿದ್ದೀರೋ ಅಥವಾ ದೇವ್ರ ಹತ್ರನೇ ಯಾವ್ದಾದ್ರು ಮನೆ ಹಾಳು ಮಾಡಕ್ ಐಡಿಯಾ ಕೇಳ್ತಿದ್ದೀರೋ? ಲುಕ್ ಕೊಟ್ಟಿದ್ ಸಾಕು, ಅಲ್ಲಿರೋ ಇನ್ವಿಟೇಷನ್ ಕಾರ್ಡ್ಗೆ ಪೂಜೆ ಮಾಡ್ಬಿಡಿ. ಯಾಕಂದ್ರೆ ಈ ಮನೇಲಿ ಒಳ್ಳೆ ಕೈಗುಣ ಇರೋ ಸೊಸೆ ನೀವೇ ತಾನೆ. ತಮ್ಮ ಗಂಡನ ಮದ್ವೆಗೆ ಯಾವುದೇ ರೀತಿ ಕಂಟಕ ಬರ್ದೇನೆ ಸುಸೂತ್ರವಾಗಿ ಆಗ್ಬೇಕು ಅಂತ ಪೂಜೆ ಮಾಡಿ. ಅಲ್ಲ, ಏನಕ್ಕೆ ಹಿಂಗ್ ದುರ್ಗುಡ್ಕೊಂಡು ನೋಡ್ತಿದ್ದೀರಾ? ಇದು ನನ್ನ ಮಾತಲ್ಲಪ್ಪ, ನಮ್ಮ ಅಣ್ಣನ ಮಾತು. ಅಂದ್ರೆ ನಿಮ್ಮ ಅಜ್ಜಿ ಗಂಡನ ಮಾತು. ಅವನು ಹೇಳಿದ್ದು ಇನ್ವಿಟೇಷನ್ ಕಾರ್ಡ್ಗೆ ಸೇವಂತಿಗೆ ಪೂಜೆ ಮಾಡಕ್ ಹೇಳು ಅಂತ. ಓಹೋ, ಅರ್ಜುನ್ ಸರ್ ನನ್ನನ್ನ ಉರಿಸ್ಬೇಕು ಅಂತಾನೆ ಇವನ್ ಕೈಲಿ ಹೇಳಿ ಕಳ್ಸಿದಾರಾ?